ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಂತಲಿಂಗಪುರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಮಹಂತಲಿಂಗಪುರ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಕುಟುಂಬದ ಸದಸ್ಯರ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರು ಮತ್ತು ಹಿತೈಷಿಗಳು ಯುವ ಮುಖಂಡರಾದ ಮಹಂತಲಿಂಗಪುರ ಮಂಜುನಾಥ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಮಹಂತಲಿಂಗಪುರ ಮಂಜುನಾಥ್ ರವರ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಹಾಗೂ ಹಿತೈಷಿಗಳು ಭಾಗವಹಿಸಿದ್ರು. ನನಗೆ ಏನು 34ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಅಣ್ಣಂದಿರಂಥ ಮತ್ತು ನಮ್ಮ ತಮ್ಮಂದಿರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ನನಗೆ ಶುಭ ಕೋರಕ್ಕಾಗಿ ಒಂದು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದು ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಗಿದೆ. ಊಟದ ವ್ಯವಸ್ಥೆ ಅನ್ನು ಏರ್ಪಡಿಸಲಾಗಿದೆ. ಇದು ಮಹಂತಲಿಂಗಪುರ ಮಂಜುದು ಬರ್ತಡೇ. ಎಲ್ಲರೂ ಬರ್ತಡೇಗಳನ್ನು ಆಡಂಬರದಿಂದ ಸಡಗರದಿಂದ ಪಟಾಕಿಗಳನ್ನು ಸಿಡಿಸಿ
ಬರ್ತಡೇಗಳ ಕೇಕ್ಗಳನ್ನು ಕಟ್ ಮಾಡಿ ಅವ್ರವ್ರದ್ದೇ ಆದಂಥ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರೆಸಾರ್ಟ್ಗಳಲ್ಲಿ, ಬಾರ್ಗಳಲ್ಲಿ, ಪಬ್ಗಳಲ್ಲಿ ಭಾಳ ಅದ್ಭುತವಾಗಿ ಮಾಡ್ಕೊಳ್ತಾರೆ. ಅದು ಅರ್ಥಪೂರ್ಣ ಕೊಡೋದಿಲ್ಲ. ಯಾವತ್ತು ಒಂದು ಮನುಷ್ಯ ಅವನ ಹುಟ್ಟುಹಬ್ಬಕ್ಕೆ ತನ್ನದೇ ಆದಂಥ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು, ಯಾವುದಾದ್ರೂ ಒಂದು ಸರ್ವಿಸನ್ನು ಮಾಡಬೇಕು ಅನ್ನೋ ಮನೋಭಾವ ಯಾವತ್ತು ಬರುತ್ತೋ ಆವತ್ತಿನ ದಿನ ಅವನ ಒಂದು ಹುಟ್ಟುಹಬ್ಬಕ್ಕೆ ಅರ್ಥವನ್ನು ಕೊಡುತ್ತೆ ಮತ್ತು ಸಾರ್ಥಕತೆಯನ್ನು ಕೊಡುತ್ತೆ. ಅದರಲ್ಲೂ ಮಂಜು ಇವತ್ತು ಶಾಲಾ ಮಕ್ಕಳಿಗೆ ಏನೀಗ ಶಾಲೆ ಆರಂಭ ಆಗಿದ್ದ ದಿನಗಳು ಅಂತೇಳಿ ಅವ್ರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಬ್ಯಾಗ್ಗಳನ್ನು, ಸ್ಕೂಲ್ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಕೂಲ್ ಬ್ಯಾಗ್ಗಳು ಕೊಟ್ಟಿರೋದೇ ಅಲ್ಲ, ಅಂಥದ್ದೇ ಇನ್ನಷ್ಟು ಮಾನವೀಯತೆಯ ಗುಣಗಳನ್ನು ಮೆರೆಯಲಿ ಮತ್ತು ಇವರ ಒಂದು ಹುಟ್ಟುಹಬ್ಬ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಆಗಲಿ, ಇವರ ಒಂದು ಸಮಾಜ ಸೇವೆಯನ್ನು ಮುಂದುವರಿಯಲಿ ಅಂತೇಳಿ ಮನಸ್ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೀನಿ. ಶ್ರೀ ಚಂಪಕಧಾಮ ಸ್ವಾಮಿ ದೇವರು ಇವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮತ್ತು ಇವರ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರ ಒಂದು ಬಯಕೆಗಳನ್ನು ಈಡೇರಲಿ, ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿ ಮೆರೆಯಲಿ ಅಂತೇಳಿ ನನ್ನ ಒಂದು ಮತ್ತು ನನ್ನ ಸ್ನೇಹಿತರ ತಂಡದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಸ್ನೇಹಿತರಾದ ಮಾಂತ್ಲಿಂಗಪುರ ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ತಾನೇ ನಮ್ಮ ಅನಿಲ್ ಸರ್ ಹೇಳಿದ್ರು, ಎಲ್ಲರೂ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊತಾರೆ, ಅವ್ರದ್ದೇ ಆದ ಶೈಲಿಗಳಲ್ಲಿ ಆಚರಿಸ್ಕೋತಾರೆ. ಆದರೆ ಮಾಂತ್ಲಿಂಗಪುರ ಮಂಜು ಅವರು ಈ ಸ್ಕೂಲ್ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಈಗ ತಾನೇ ಶಾಲೆ ಸ್ಟಾರ್ಟ್ ಆಗಿದೆ, ಈ ಶಾಲೆ ಮಕ್ಕಳಿಗೆ ಬ್ಯಾಗನ್ನು ವಿತರಿಸುವ ಮೂಲಕ ಒಂದು ಒಳ್ಳೆ ಇದನ್ನು ಈ ಕಾಸ್ಗೋಸ್ಕರ ಅವ್ರ ಬರ್ತಡೇನ ಆಚರಿಸ್ಕೊಂಡಿದ್ದಾರೆ. ಸೊ ನಾನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಭಗವಂತ ಒಳ್ಳೆ ಆಯುಷು ಐಶ್ವರ್ಯ ಕೊಟ್ಟು ಅವ್ರಿಗಿನ್ನ ವಿಜೃಂಭಣೆಯಿಂದ ಬರ್ತಡೇನ ಇದಕ್ಕಿಂತ ವಿಜೃಂಭಣೆಯಿಂದ ಬರ್ತಡೇಗಳನ್ನ ಆಚರಿಸ್ಕೊಳ್ಳೋ ಅಷ್ಟು ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮ ವಿಜಯ್ ಅವರ ಅಧ್ಯಕ್ಷತೆಯಲ್ಲಿ, ಇವರ ಒಂದು ನಾಯಕತ್ವದಲ್ಲಿ ನಮ್ಮ ಹುಡುಗರೆಲ್ಲರೂ ಇನ್ನೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿರಲಿ, ಇವರ ಒಂದು ರಾಜಕೀಯ ಭವಿಷ್ಯನೂ ಅದ್ಭುತವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಮಂಜು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ನಮ್ಮ ಅನಿಲ್ ಸರ್ ಹೇಳಿದಂಗೆ ಒಳ್ಳೆ ಮಕ್ಕಳಿಗೆಲ್ಲ ಬ್ಯಾಗ್ ಕೊಟ್ಟು ಒಳ್ಳೆ ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. 3 ವರ್ಷ ಹಿಂಗೆ ಸ್ನೇಹಿತರಲ್ಲೇ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಸ್ನೇಹಿತ ಮಂಜುನಾಥ್ ಗೌಡ ಮಾನ್ನಿಕಾಪುರವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 3 ವರ್ಷ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಇದೇ ನಿನ್ನ ಸ್ನೇಹ ಇನ್ನೂ 100 ವರ್ಷ ಮುಂದುವರಿಸು. ಶಾಲಾ ಮಕ್ಕಳಿಗೆ ಫೀಸ್ ವಿತರಣೆ, ಬ್ಯಾಗ್ ಎಲ್ಲ ಕೊಟ್ಟು ಒಳ್ಳೇದು ಮಾಡಿದ್ದಾನೆ. ಆ ದೇವರು ಆರೋಗ್ಯ, ಐಶ್ವರ್ಯ, ಅನಾಧಿಕಾರ ಹುಟ್ಟಿ ಚೆನ್ನಾಗಿರಲಿ ಅನಿಸ್ತೀನಿ. ಮಂಜು ಅವರಿಗೆ 34ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ಅವರಿಗೆ ದೇವರು ಐಶ್ವರ್ಯ, ಆರೋಗ್ಯ ಕೊಟ್ಟು ಸಮಾಜ ಸೇವೆ ಮಾಡಲು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಾವು ಅವ್ರ ತಮ್ಮಾಗೆ ಮಾತಾಡ್ತಾ ಇದ್ದೀವಿ. ನಾವೊಂದು ಬಿದ್ದಾಗ ಅವರು ಬಂದು ನಮಗೆ ಒಂದು ಬೆನ್ನೆಲುಬಾಗಿ ಒಂದು ಊರ್ಗೋಲಾಗಿ ನಮ್ಗೆ ನಿಂತಿದ್ದಾರೆ. ಸೊ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರ ನಮಗೆ ಒಂದು ದಾರಿದೀಪವಾಗಿ ನಿಂತಿದ್ದಾರೆ. ಸೊ ಹೇಳ್ಬೇಕಾದ್ರೆ ಅವರು ಒಂದು ಶ್ರಮಜೀವಿಯಾಗಿ ಕಷ್ಟಪಟ್ಟು ಇವತ್ತರೆಗೂ ಒಂದು ಮೇಲೆ ಬಂದಿದ್ದಾರೆ. ಸೊ ಅದು ಬಂದು ನಮಗೆ ಇವಾಗ ಒಂದು ಖುಷಿ ಕೊಡುವಂಥ ಒಂದು ವಿಷಯ ಆಗಿದೆ. ಇವಾಗ ಹೇಳ್ಬೇಕು ಅಂತಂದರೆ ಇವ್ರು ಬಂದು ಇವಾಗ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಸೊ ಅದು ನಮಗೋಸ್ಕರ ಒಂದು ಇವತ್ತಿಗೂ ನಿಂತು ನಮಗೋಸ್ಕರ ಒಂದು ಸಮಾಜವಾಗಿ ಅಣ್ಣ ತಮ್ಮ ಅಂತ ನಮ್ಮ ಅಣ್ಣ ಹಾಗೆ ನಾವು ಬಯಸ್ತೀವಿ. ಸೊ ಹುಟ್ಟುಹಬ್ಬದ ಶುಭಾಶಯಗಳು ಮಂಜು ಬ್ರದರ್. ಮಂಜು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಖುಷಿ ಆಗ್ತಿದೆ ಇವತ್ತು, ಯಾಕಂದರೆ ಮೋಸ್ಟ್ಲಿ ದೀಪಾವಳಿ ಇವತ್ತೇ ಬಂದಂಗಿದೆ ಮಾತ್ಲಿಂಗಪುರದಲ್ಲಿ. ಸೊ ಈ ಒಂದು ವಾತಾವರಣ ನೋಡ್ತಾ ಇದ್ರೆ ಈ ಒಂದು ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಂದು ಸ್ನೇಹಿತರ ಬಳಗ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸೇರಿದಲ್ಲಿ ಇವತ್ತಿನ ಮೊದಲನೇ ಹೆಜ್ಜೆ ಅನ್ಕೊಳ್ತೀನಿ. ಬಹುಶಃ ಬರೋ ವರ್ಷ ಇದಕ್ಕಿಂತ ತುಂಬ ದೊಡ್ಡದಾಗಿ ನಡಿಬೇಕು. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಂಜೂರ ಕಡೆಯಿಂದ ಮುಂದಿನ ದಿನದಲ್ಲಿ ಒಳ್ಳೆ ಥರದಲ್ಲಿ ಒಂದು ಡೆವಲಪ್ ಆಗಬೇಕು. ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದನೂ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತಡೇ ಮಂಜು. ನನ್ನ ಗೆಳೆಯನಾದ ಮಂಜುನಾಥ್ ಅವ್ರಿಗೆ 34 ವರ್ಷ ಆಗಿದೆ. ಇದರಿಂದ ತುಂಬ ಒಳ್ಳೆ ಬೆಳವಣಿಗೆ ಆಗಲಿ, ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಇದರಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತಿದ್ದೆ. ಮಂಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಮುಖಾಂತರ ನಮ್ಮ ಒಂದೇ ಕೇಳ್ಕೊಳ್ಳೋದು, ಚಿರಕಾಲ ಉಳಿಯಲಿ ಸ್ನೇಹ, ಚಿರಕಾಲ ಇದರಲ್ಲಿ ಇದೇ ಬಾಂಧವ್ಯ ಅಷ್ಟೇ. ಶುಭಾಶಯಗಳು. ಮಂಜಣ್ಣವ್ರಿಗೆ 34ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 100 ಕಾಲ ಸುಖವಾಗಿ ಚೆನ್ನಾಗಿರಲಿ, ಹಿಂಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಚೆನ್ನಾಗಿರಲಿ. ಅಣ್ಣ ಬೇಕು 34ನೇ ಆರ್ಥಿಕ ಶುಭಾಶಯಗಳು ಮಂಜಣ್ಣ. ಹಿಂಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ಸಹಾಯ ಮಾಡ್ಕೊಂಡು ಇದೇ ಥರ ಎಲ್ಲರಿಗೂ ಮಾಡು.